ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ನೆಚ್ಚಿನ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರೇ, ಇವಾಗ ಮತ್ತೊಂದು ರಾಜ್ಯದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥ ಒಂದು ಸುದ್ದಿಯನ್ನ ತಮ್ಮ ಮುಂದೆ ತಂದಿರತಕ್ಕಂಥದ್ದು. ಯಾಕಪ್ಪ ಅಂದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಈಗ ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ವಿಷಯವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈಗೇನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ತದನಂತರ ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ, ಹಾಗಾದ್ರೆ ನಾಯಕತ್ವ ಬದಲಾವಣೆಯ ರೇಸ್ ನಲ್ಲಿ ಯಾರ್ಯಾರೆಲ್ಲ ಇದ್ದಾರೆ? ಇತ್ತೀಚೆಗೆ ನಾವು ನೋಡುವಾಗ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ಸಣ್ಣ ಹಿಂಟ್ಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅವರು ಏನು ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಸಮರ್ಥರು ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ರೀತಿಯಲ್ಲಿ ಕೆಲವೊಂದಿಷ್ಟು ಗಣ್ಯ ವ್ಯಕ್ತಿಗಳು, ಆಯಾ ಸಚಿವರು, ಕೆಲವೊಂದಿಷ್ಟು ಮುಖಂಡರು ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥ ಕಾಣ್ತಾ ಇದೀವಿ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರನ್ನು ಹೊರತುಪಡಿಸಿ ಇನ್ನೂ ಮೂವರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಾಗಾದ್ರೆ ಆ ಮೂವರು ಯಾರ್ಯಾರು? ಸೊ ಅವರನ್ನ ನಾವು ನೋಡೋಣ. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅವರನ್ನು ಹೊರತುಪಡಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿ ಗುರುತಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಎಂ ಬಿ ಪಾಟೀಲ್ ಅವರು, ಸಂತೋಷ್ ಲಾಡ್ ಅವರು ಕೂಡ ಈ ಮೂರು ಹೆಸರು ಕೂಡ ರೇಸ್ ನಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಇವರ ಪ್ಲಸ್ ಹಾಗೂ ಮೈನಸ್ ಏನು? ಹಾಗಾದ್ರೆ ಸಮರ್ಥ ನಾಯಕತ್ವ ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಯಾರಲ್ಲಿ ಅದ? ಹಾಗಾದ್ರೆ ಇವರ ಪ್ಲಸ್ ಮತ್ತು ಮೈನಸ್ ಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕಲೆ ಆಗ್ತಕ್ಕಂಥ ಕೆಲಸ ಮಾಡಿದೀವಿ. ನಾವು ಜರ್ನಲಿಸ್ಟ್ ಹನುಮಂತ ಐಹೊಳೆ ಈ ಒಂದು ಚಾನೆಲ್ ಮೂಲಕ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ವಿ. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರ ಕುರಿತು ನೋಡೋಣ. ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಕಂಡಿರತಕ್ಕಂಥ ಒಬ್ಬ ಪ್ರಭಾವಿ ರಾಜಕಾರಣಿ ಕೂಡ ಹೌದು, ಒಳ್ಳೆ ನಾಯಕತ್ವ ಮತ್ತು ಸಮರ್ಥ ಆಡಳಿತಗಾರರು ಕೂಡ ಹೌದು. ಸೊ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲಸ್ ಏನೇನ್ ಇರಬಹುದು ಅಂತಕ್ಕಂಥದ್ದು ಎಲ್ಲರ ಕೆಲವೊಂದಿಷ್ಟು ಕುತೂಹಲಕರವಾಗಿರ್ತಕ್ಕಂಥ ವಿಷಯಗಳು. ನಾವು ಪಟ್ಟಿ ಮಾಡಿದ ಹಾಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗಬಹುದಪ್ಪ ಅಂದ್ರೆ, ಇವರು ವಾಲ್ಮೀಕಿ ಸಮುದಾಯದ ಹಿರಿಯ ನಾಗರಿಕರಾಗಿರ್ತಕ್ಕಂಥವ್ರು, ಹಿರಿಯ ನಾಯಕರಾಗಿರ್ತಕ್ಕಂಥವ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸು ಮತ್ತು ಹಿಡಿತವನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದ್ರ ಸತೀಶ್ ಜಾರಕಿಹೊಳಿ ಅವರು. ಆ ನಂತರ ಪ್ರಭಾವಿ ಕುಟುಂಬದ ಹಿನ್ನೆಲೆಯನ್ನ ಹೊಂದಿರತಕ್ಕಂಥದ್ದು. ಇವ್ರ ಕುಟುಂಬಕ್ಕೆ ಸಾಹುಕಾರ ಕುಟುಂಬ ಅಂತಾನೆ ಕರೀತಾರೆ. ಸಾಹುಕಾರರು ಅಂತ ಹೇಳ್ಬಿಟ್ಟೆ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಪ್ರಭಾವಿತ ಕುಟುಂಬ ಸತೀಶ್ ಜಾರಕಿಹೊಳಿ ಅವರಾಗಿರ್ತಕ್ಕಂಥದ್ದು ಒಂದು ಕುಟುಂಬ ಆಗಿರ್ತಕ್ಕಂಥದ್ದು. ಆ ನಂತರ ಚುನಾವಣೆ ತಂತ್ರಗಾರಿಕೆಯಲ್ಲಿ ಪಳಗಿರತಕ್ಕಂಥದ್ದು ಮತ್ತು ಚುನಾವಣೆಗಳನ್ನ ನಡೆಸಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ನಂತರ ಸಂಘಟನಾತ್ಮಕವಾಗಿ ಅನುಭವವನ್ನು ಹೊಂದಿರತಕ್ಕಂಥದ್ದು, ಅಹಿಂದ ವರ್ಗವನ್ನು ಸೆಳೆಯುವ ಸಾಮರ್ಥ್ಯವನ್ನ ಇವರು ಹೊಂದಿದಾರ. ಅಂದ್ರೆ ಪಕ್ಷ ಸಂಘಟನೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ಯಾವ ರೀತಿ ತೊಡಗಿಸ್ಕೋಬೇಕಂತಕ್ಕಂಥದ್ದ ಒಂದು ಕೆಲವೊಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಜ್ಞಾನವನ್ನ, ಕೌಶಲ್ಯವನ್ನ ಸತೀಶ್ ಜಾರಕಿಹೊಳಿ ಹೊಂದಿರತಕ್ಕಂಥದ್ದು. ಆನಂತರ ಇನ್ನೊಂದು ನಾವು ನೋಡ್ತಾ ಹೋಗ್ತಕ್ಕಂಥದ್ದು ಏನಪ್ಪಾ ಅಂದ್ರ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಏನು ಒಂದು ನಾಯಕರ ಕುಟುಂಬ ಐತಿ ಅಥವಾ ಅಹಿಂದ ವರ್ಗ ಅಂತ ಏನಿದಲ್ಲ, ಅಹಿಂದ ವರ್ಗವನ್ನು ಕೂಡ ಸೆಳಿತಕ್ಕಂಥ ಸಾಮರ್ಥ್ಯ, ಕೌಶಲ್ಯ ಸತೀಶ್ ಜಾರಕಿಹೊಳಿ ಅವರಲ್ಲಿ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಆ ಒಂದು ಸಾಮರ್ಥ್ಯವನ್ನ ನಾವು ಪಟ್ಟಿ ಮಾಡಿರ್ತಕ್ಕಂಥದ್ದು. ಆ ನಂತರ ಸಿದ್ದರಾಮಯ್ಯ ಅವರ ಜೊತೆ ಒಂದ್ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ಇವ್ರವರು ಸೇಮ್ ಇದಾರ. ಅಂದ್ರೆ ಅವ್ರದೇ ಮನಸ್ಥಿತಿ ಮತ್ತು ಇವ್ರ ಮನಸ್ಥಿತಿ ಸೈದ್ಧಾಂತಿಕವಾಗಿ ಒಂದೇ ರೀತಿ ಇದೆ. ಹೀಗಾಗಿಬಿಟ್ಟು ಇವರು ಸಿದ್ದರಾಮಯ್ಯ ಅವರ ಒಬ್ಬ ಉತ್ತರಾಧಿಕಾರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ಹೇಳಬಹುದು. ಆ ನಂತರ ಇವರು ಜಾತ್ಯತೀತ ಮತ್ತು ವೈಚಾರಿಕ ನಡೆ ಮೂಲಕ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಹೌದು, ಯಾಕಪ್ಪ ಅಂದ್ರೆ ಇವರು ಕೆಲವೊಂದಿಷ್ಟು ಸಂಘಟನೆಗಳನ್ನ ಮತ್ತು ತಮ್ಮದೇ ಆಗಿರ್ತಕ್ಕಂಥ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಕೆಲಸಗಳನ್ನ ನೋಡಿದಾಗ ಒಳ್ಳೆ ರೀತಿಯ ವೈಚಾರಿಕ ಮನೋಭಾವವನ್ನು ಹೊಂದಿರತಕ್ಕಂಥವ್ರು ಮತ್ತು ಜಾತ್ಯತೀತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಇವರು ಪಕ್ಷವನ್ನು ಮುನ್ನಡೆಸುವಲ್ಲಿ ಅಥವಾ ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತಮ ಮತ್ತು ಒಳ್ಳೆಯ ಸಾಮರ್ಥ್ಯವನ್ನು ಹೊಂದಿದಾರ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆನಂತರ ಪ್ರಭಾವಿ ಸಚಿವರು ಮತ್ತು ಮುಖಂಡರುಗಳು ಇವರ ನಾಯಕತ್ವವನ್ನು ಒತ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟೆಲ್ಲ ಕಲಾತ್ಮಕವಾಗಿರ್ತಕ್ಕಂಥ ಕೌಶಲ್ಯಗಳನ್ನ, ಒಳ್ಳೆಯ ಸಾಮರ್ಥ್ಯವನ್ನ, ಉತ್ತಮ ಗುಣಮಟ್ಟತೆಯನ್ನು ಹೊಂದಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಇವರ ನಾಯಕತ್ವವನ್ನ ಪ್ರಭಾವಿ ಮುಖಂಡರುಗಳು ಮತ್ತು ಸಚಿವರುಗಳು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಲ್ಲ, ಇವರ ನಾಯಕತ್ವವನ್ನು ಒಪ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇವರ ಮೈನಸ್ ಪಾಯಿಂಟ್ಗಳು ಏನೇನು? ಮೈನಸ್ ಪಾಯಿಂಟ್ಗಳನ್ನ ನಾವು ಪಟ್ಟಿ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ,
ಸತೀಶ್ ಜಾರಕಿಹೊಳಿ ಅವರು ಉತ್ತಮ ವಾಗ್ಮಿ ಅಲ್ಲ. ಯಾಕಪ್ಪ, ರಾಜಕಾರಣ ಮಾಡ್ಬೇಕಾದ್ರೆ ಇಲ್ಲಿ ವಾಕ್ಚಾತುರ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಮಾತಿನ ಮೂಲಕನೇ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ನಿಭಾಯಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು. ಆದ್ರ ಸತೀಶ್ ಜಾರಕಿಹೊಳಿ ಅವರು ಉತ್ತಮ ವಾಗ್ಮಿ ಅಲ್ಲ, ಅಂದ್ರೆ ಅಷ್ಟಾಗಿ ಇವರು ಮಾತಾಡ್ತಕ್ಕಂಥವ್ರಲ್ಲ. ಆ ನಂತರ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತ ಎಂಬ ಆರೋಪ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸು ಹೊಂದಿದಾರ, ಆದ್ರೆ ದಕ್ಷಿಣ ಕರ್ನಾಟಕವನ್ನ ಮತ್ತು ಬೆಂಗಳೂರು ಭಾಗದಲ್ಲಿ ಯಾವ ರೀತಿಯಾಗಿ ತಮ್ಮ ವರ್ಚಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಐತಿ? ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಹಿಡಿದಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೊಂದು ಸಾಮರ್ಥ್ಯವನ್ನ ಹೊಂದಿಲ್ಲ, ಅಷ್ಟೊಂದು ವರ್ಚಸ್ಸನ್ನ ಹೊಂದಿಲ್ಲ ಅಂತಕ್ಕಂಥ ಒಂದು ಆರೋಪ ಇದೆ. ಮತ್ತೆ ಹೇಳ್ತದ ಅಖಂಡ ಕರ್ನಾಟಕಕ್ಕೆ ನಾಯಕತ್ವ ನೀಡುವ ಸಾಮರ್ಥ್ಯ ಇದೇನಾ ಅಂತಕ್ಕಂಥ ಒಂದು ಸಂಶಯ ಮೂಡುತ್ತು. ಯಾಕಂದ್ರೆ ದಕ್ಷಿಣ ಕರ್ನಾಟಕ ಮತ್ತು ಬೆಂಗಳೂರು ಭಾಗದಲ್ಲಿ ಅಷ್ಟೊಂದು ವರ್ಚಸ್ ಇಲ್ಲದೆ ಇರಬೇಕಾದ್ರು ಇಡೀ ಅಖಂಡ ಕರ್ನಾಟಕವನ್ನ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ, ಆ ಒಂದು ನಾಯಕತ್ವ ಇದೇನಾ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೋ. ಅದನ್ನು ಕೂಡ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಇವರಲ್ಲಿ ಬರಬಹುದು, ಆದ್ರೆ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮದಾಗಿರತಕ್ಕಂಥದ್ದು. ಆ ನಂತರ ಅವರ ಕುಟುಂಬ ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹೌದು, ಈಗ ರಮೇಶ್ ಜಾರಕಿಹೊಳಿ ಅವರನ್ನು ನೋಡಿದಾಗ ಅವರು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು. ಈಗ ಕೌಟುಂಬಿಕವಾಗಿ ಸದಸ್ಯರು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಕೂಡ ಇವರಿಗೆ ಮೈನಸ್ ಪಾಯಿಂಟ್ ಆಗ್ತಕ್ಕಂಥ ಒಂದು ಅವಕಾಶ ಆಗಬಹುದು. ಆ ನಂತರ ಈಗ ಸತೀಶ್ ಜಾರಕಿಹೊಳಿ ಅವರು ಮುಗಿತು. ಆ ನಂತರ MB ಪಾಟೀಲ್ ಅವರು ನೋಡೋಣ. ಇವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ತಕ್ಕಂಥವ್ರು ಮತ್ತು ಅವರ ಉತ್ತರಾಧಿಕಾರಿಯಾಗಿ ಗುರುತಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರು ಮತ್ತು ತಮ್ಮದೇ ಆಗಿರತಕ್ಕಂಥ ವರ್ಚಸ್ಸನ್ನು ಹೊಂದಿರತಕ್ಕಂಥವ್ರು. MB ಪಾಟೀಲ್ ಅವರ ಪ್ಲಸ್ ಪಾಯಿಂಟ್ ಏನೇನು? ನಾವು ನೋಡಿದಾಗೆ ಪ್ರಭಾವಿ ಸಚಿವರು ಹಾಗೂ ಲಿಂಗಾಯತ ಸಮುದಾಯದಲ್ಲಿ ಉತ್ತಮ ಹಿಡಿತ ಸಾಧಿಸಿದವರು. ಹೌದು, ಸಿದ್ದರಾಮಯ್ಯ ಅವರಿಗೆ ಇವರ ಮೇಲೆ ಉತ್ತಮ ಅಭಿಪ್ರಾಯ ಇದೆ. ಇವರು ಲಿಂಗಾಯತ ಸಮುದಾಯದ ಮೇಲೆ ಉತ್ತಮ ಹಿಡಿತ ಸಾಧಿಸುವುದಲ್ಲದೆ ಅದ್ಭುತವಾಗಿರ್ತಕ್ಕಂಥ ಸಚಿವ ಸ್ಥಾನವನ್ನು ನಿರ್ವಹಿಸತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ತೋರಿರ್ತಕ್ಕಂಥವ್ರು MB ಪಾಟೀಲ್ ಅವರು. ಇವರ ಕುರಿತು CM ಸಿದ್ದರಾಮಯ್ಯ ಅವರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಕಂಡಿದ್ದೀವಿ. ಆ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಲಿಂಗಾಯತ ಸಮುದಾಯದ ಬೆಂಬಲ ದೊಡ್ಡ ಮಟ್ಟದಲ್ಲಿ ಗಳಿಸಬೇಕಾದರೆ MB ಪಾಟೀಲ್ ನಾಯಕತ್ವ ಅಗತ್ಯ. ನಿಜ, ಯಾಕಂದ್ರೆ ಲಿಂಗಾಯತ ಸಮುದಾಯದ ಬೆಂಬಲ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಬೇಕಾಗತ್ತಂದ್ರೆ ಅದಕ್ಕೂ MB ಪಾಟೀಲ್ ನಾಯಕತ್ವ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕಾಗುತ್ತು. ನೆಕ್ಸ್ಟ್, ಸಚಿವರಾಗಿ ಉತ್ತಮ ಆಡಳಿತ ಅನುಭವವನ್ನು ಹೊಂದಿದ್ದಾರೆ. ಆಡಳಿತದಲ್ಲಿ ಹಿಡಿತ ಮತ್ತು ನಾಜೂಕುತನವನ್ನ ತೋರಿಸಿರ್ತಕ್ಕಂಥದ್ದು, ಉತ್ತಮ ರೀತಿ ಆಡಳಿತವನ್ನ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ತೋರಿಸಿರ್ತಕ್ಕಂಥ MB ಪಾಟೀಲ್ ಅವರು ಒಳ್ಳೆಯ ನಾಜೂಕುತನದ ರೀತಿಯಲ್ಲಿ ತಮ್ಮ ಆಡಳಿತ ಪ್ರಭಾವವನ್ನ ತೋರಿಸಿರ್ತಕ್ಕಂಥದ್ದು. ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅವರು ಉತ್ತರಾಧಿಕಾರಿಯಾಗಿ ಗುರುತಿಸಿಕೊಳ್ಳಲಿಕ್ಕೆ ಒಂದು ಉತ್ತಮ ಅಂಶ ಆಗುತ್ತೆ. ಹಾಗಾದ್ರೆ MB ಪಾಟೀಲ್ ಅವರ ಮೈನಸ್ ಪಾಯಿಂಟ್ಗಳು ಏನೇನು? ಪ್ರಭಾವಿ ಸಚಿವರು ಮುಖಂಡರು ಇವರ ನಾಯಕತ್ವ ಒಪ್ಪಿಕೊಳ್ಳೋದು ಕಷ್ಟ ಸಾಧ್ಯ. ಹೌದು, ಪ್ರಭಾವಿ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಹಿರಿಯ ಮುಖಂಡರುಗಳು ಇವರ ನಾಯಕತ್ವವನ್ನು ಒಪ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯ ಆಗುತ್ತೋ. ಅದ್ರ ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಇವರ ವರ್ಚಸ್ಸು ಅಷ್ಟಾಗಿಲ್ಲ ಅಂತಕ್ಕಂಥ ಒಂದು ಆರೋಪ ಇದೆ. ಆದ್ರೆ ಇವರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಶಕ್ತಿ ಸಾಮರ್ಥ್ಯಗಳು ನಾವು ಯಾವುದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಪ್ರಭಾವಿತವಾಗಿ ಬಿಂಬಿಸ್ಕೊಂಡಿದ್ದಾರೋ ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೇ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಸಾಮರ್ಥ್ಯವನ್ನ MB ಪಾಟೀಲ್ ಅವರು ಹೊಂದಿರತಕ್ಕಂಥದ್ದು. ಅದಾದ ನಂತರ ಡಾಕ್ಟರ್ G ಪರಮೇಶ್ವರ್, ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಕಾಂಗ್ರೆಸ್ ನಾಯಕತ್ವದ CM ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯ ದೇಶದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು, ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ರಾಜಕಾರಣದಲ್ಲಿ ತೋರಿಸಿರ್ತಕ್ಕಂಥದ್ದು. ಹಾಗಾದ್ರೆ ಇವರು ಪ್ಲಸ್ ಪಾಯಿಂಟ್ ಏನೇನು? ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಮತ್ತು DCM ಆಗಿದ್ದವರು. ಡಾಕ್ಟರ್ G ಪರಮೇಶ್ವರ್ ಅವರು ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಗುರುತಿಸ್ಕೊಂಡ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ನಾಯಕತ್ವವನ್ನು ನಿಭಾಯಿಸಿರ್ತಕ್ಕಂಥವ್ರು. ಹೀಗಾಗಿ CM ಸಿದ್ದರಾಮಯ್ಯ ಅವರ ನಂತರ ಆ ಒಂದು ಸ್ಥಾನವನ್ನು ಅಲಂಕರಿಸ್ತಕ್ಕಂಥ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ಒಂದು ಯೋಗ್ಯತೆ, ಒಂದು ಅರ್ಹತೆ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಇದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆದ್ರ ಆ ಒಂದು ಏನು DCM ಆಗಿದಾರಲ್ಲ ಮತ್ತು ಅದ್ರ ಜೊತೆಗೆ ಈಗಾಗಲೇ ನಾಯಕತ್ವವನ್ನು ವಹಿಸಿರ್ತಕ್ಕಂಥದ್ದು ಏನಿದೆಯಲ್ಲ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಇಲ್ಲಿ ಕಾಣಿಸ್ಕೊಳ್ತದ. ಗೃಹ ಸಚಿವರಾಗಿ ಕೆಲಸ ಮಾಡುವ ಮೂಲಕ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಮತ್ತು ದಲಿತ ಸಮುದಾಯದ ಹಿನ್ನೆಲೆಯನ್ನು ಹೊಂದಿದಾರ.
ಇವತ್ತಿಗೆ ದಲಿತ ಸಮುದಾಯವನ್ನು ಸೆಳೆಯಲಿಕ್ಕೆ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ನಾಯಕತ್ವವನ್ನು ನಿಭಾಯಿಸಿರ್ತಕ್ಕಂಥವ್ರು ಇವತ್ತಿಗೂ ಕೂಡ ಕರ್ನಾಟಕದ ಗೃಹ ಸಚಿವರಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಇದು ಕೂಡ ಏನಾಗತ್ತಪ್ಪ ಅಂದ್ರ ಅವರು ಉತ್ತಮ ರೀತಿಯ ಆಡಳಿತವನ್ನು ನೀಡಲಿಕ್ಕೆ ಸಹಕಾರಿ ಆಗೋದ್ರ ಜೊತೆಗೆ ಅವರ ವರ್ಚಸ್ಸು ಬೆಳೆದು ಮುಂದಿನ ಸಿಎಂ ರೇಸ್ ನಲ್ಲಿ ಇವರು ಕೂಡ ಏನು ಮುನ್ನೆಲೆಗೆ ಇರ್ತಾರ, ಎಲ್ಲರಿಗಿಂತ ಕೂಡ ಇವರು ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ನಂತರ ಆಡಳಿತದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಬ್ಯಾಲೆನ್ಸ್ ಮಾಡತಕ್ಕಂತ ಒಂದು ಚಾಕಚಕ್ಯತೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊಂದಿರತಕ್ಕಂಥದ್ದು. ಆಡಳಿತವನ್ನ ಯಾವ ರೀತಿ ಮಾಡಬೇಕು, ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥದ್ದನ್ನ ಇವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಅಳವಡಿಸಿಕೊಂಡಿರ್ತಕ್ಕಂಥದ್ದು, ಅಷ್ಟು ಕೌಶಲ್ಯವನ್ನ ತಾವು ತೋರ್ಪಡಿಸಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಇವರ ವಿರುದ್ಧ ಗಂಭೀರ ಪ್ರಮಾಣದ ಯಾವುದೇ ಆರೋಪ, ಭ್ರಷ್ಟಾಚಾರದ ಆರೋಪಗಳಿಲ್ಲ ಮತ್ತು ಪಕ್ಷದ ಹಿರಿಯರಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಏನು 2 ಕ್ಯಾಂಪ್ಗಳಿದಾವಲ್ಲ, ಆ 2 ಕ್ಯಾಂಪ್ಗಳನ್ನ ನಿಭಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯ ಯಾರಲ್ಲಿ ಆದ್ರೂ ಇದ್ರ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿಬಿಟ್ಟು ಕಾಣಿಸ್ಕೊಳ್ತದ. ಇಲ್ಲಿ ನಾಯಕತ್ವವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಒಂದ್ ಕಡೆ ಆದ್ರ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಒಂದು ಒಳ್ಳೆಯ ಉತ್ತಮ ಸಂಪರ್ಕ ಮತ್ತು ಬಾಂಧವ್ಯವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊಂದಿರತಕ್ಕಂಥದ್ದು. ಹಾಗಾಗಿ ಇವ್ರ ಮೈನಸ್ ಪಾಯಿಂಟ್ಗಳು ಏನೇನು? ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಾಯಕತ್ವವನ್ನ ಎಲ್ಲರೂ ಒಪ್ಕೋತಾರ? ಇದು ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ನಾವು ನೋಡ್ತಾ ಹೋದ್ರೆ ಇವರಿಗೆ ಕಾಂಗ್ರೆಸ್ ನಲ್ಲಿ ಪೂರ್ಣ ಪ್ರಮಾಣದ ಬೆಂಬಲ ಸಿಗ್ತಕ್ಕಂಥದ್ದು ತುಂಬಾನೇ ಕಷ್ಟ ಸಾಧ್ಯ. ಅದ್ರ ಜೊತೆಗೆ ಇವರು ಅಹಿಂದ ಸಮುದಾಯಕ್ಕೆ ನಾಯಕತ್ವ ನೀಡುವ ಸಾಮರ್ಥ್ಯವನ್ನ ಹೊಂದಿಲ್ಲ ಅಂತಕ್ಕಂಥದ್ದು ಒಂದು ಮೈನಸ್ ಪಾಯಿಂಟ್ ಆಗಿ ಇಲ್ಲಿ ಕಾಣಿಸ್ಕೊಳ್ತದ. ಆದ್ರೆ ಯಾವುದನ್ನು ಕೂಡ ನಾವು ಅಲ್ಲಗೆಳೆಯುವಂತಿಲ್ಲ. ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಶಕ್ತಿ ಸಾಮರ್ಥ್ಯಗಳು ಇರ್ತಾವ, ಕೆಲವೊಂದಿಷ್ಟನ್ನ ಅವ್ರ ಸಮಯ ಬಂದಾಗ ಜಾಗೃತಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ರಾಜಕಾರಣಿಗಳು ಮಾಡ್ತಾ ಇರ್ತಾರ. ಆ ನಂತರ ಕೆಲವು ಸಂದರ್ಭಗಳಲ್ಲಿ ಮಧ್ಯಮ ನಿಲುವು ತೆಗೆದುಕೊಳ್ಳುವ ಮೂಲಕ ರಾಜಕೀಯ ತಂತ್ರಗಾರಿಕೆ ಪ್ರಯೋಗ ಮಾಡುತ್ತಾರೆ. ಅಂದ್ರು ಈ ಕಡೆ ಅವರು ಒಂದು ಕ್ಯಾಂಪ್ ಪರವಾಗಿನೂ ಮಾತಲ್ಲ, ಇನ್ನೊಂದು ಕ್ಯಾಂಪ್ ಪರವಾಗಿ ಕೂಡ ಅವರು ಯಾವುದೇ ರೀತಿಯ ನಿಲುವುಗಳನ್ನ ತಗೊಳ್ಳಲ್ಲ. ಮಧ್ಯಮ ನಿಲುವು ತಗೊಂಡ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಚಾಕಚಕ್ಯತೆಯನ್ನ, ರಾಜಕೀಯ ತಂತ್ರಗಾರಿಕೆಯನ್ನ ಪ್ರದರ್ಶನ ಮತ್ತು ಪ್ರಯೋಗ ಮಾಡಿರ್ತಕ್ಕಂಥದ್ದು ಕಂಡು ಬಂದದ. ಹೀಗಾಗಿ ಇನ್ನು ಉಳಿದಿರ್ತಕ್ಕಂಥವ್ರು ಇವರ ನಾಯಕತ್ವವನ್ನು ಒಪ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ಜನ ಆಕ್ಷೇಪಣೆ ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಮೈನಸ್ ಪಾಯಿಂಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ನಾವು ನೋಡೋಣ ಸಂತೋಷ್ ಲಾಡ್. ಸಂತೋಷ್ ಲಾಡ್ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು, ಒಳ್ಳೆಯ ಆಡಳಿತವನ್ನು ಕೂಡ ನೀಡಿರ್ತಕ್ಕಂಥವ್ರು. ಇವರಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡಿದಾಗ ಇವರ ಪ್ಲಸ್ ಪಾಯಿಂಟ್ಗಳು ಏನೇನು? ಸಂತೋಷ್ ಲಾಡ್ ಅವರು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಮತ್ತು RSS ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥವ್ರು ಸಂತೋಷ್ ಲಾಡ್ ಅವರು. ಕಾಂಗ್ರೆಸ್ ಪಕ್ಷದ ಏನು ಸೈದ್ಧಾಂತಿಕ ನೆಲೆಗಟ್ಟುಗಳಿದಾವಲ್ಲ ಅವುಗಳನ್ನ ಇಟ್ಕೊಂಡ್ಬಿಟ್ಟು ಬಿಜೆಪಿ ಮತ್ತು RSS ಅನ್ನ ಟೀಕೆ ಮಾಡತಕ್ಕಂಥದ್ದು, ಅವುಗಳ ಕೆಲವೊಂದಿಷ್ಟು ಕಾರ್ಯವೈಖರಿಗಳನ್ನ ವೈರುಧ್ಯ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದ್ರ ಸಂತೋಷ್ ಲಾಡ್ ಅವರು. ಧ್ವನಿ ಎತ್ತಿಬಿಟ್ಟು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಿದಾರ. ಆ ನಂತರ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥಿಸಿಕೊಂಡು ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸುವುದರಲ್ಲಿ ಎತ್ತಿದ ಕೈ. ಸಂತೋಷ್ ಲಾಡ್ ಅವರು ಒಳ್ಳೆಯ ವಾಗ್ಮಿಯಾಗಿರೋದ್ರಿಂದ ಏನಾಗ್ತಾ ಇದಪ್ಪ ಅಂದ್ರ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಇನ್ನು ಉಳಿದಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳು ಏನಿದಾವಲ್ಲ ವಿಪಕ್ಷಗಳು, ಅವುಗಳನ್ನ ಅವರು ತರಾಟೆಗೆ ತಗೊಂಡಿರ್ತಕ್ಕಂಥದ್ದು ಕೂಡ ನಾವು ಕಂಡಿದ್ದೀವಿ. ಅವ್ರ ಮೇಲೆ ವಾಗ್ದಾಳಿಯನ್ನು ಕೂಡ ಅವರು ನಡೆಸಿದಾರ. ಆ ನಂತರ ಆಡಳಿತ ಅನುಭವ ಮತ್ತು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥದ್ದು, ಒಳ್ಳೆಯ ಆಡಳಿತ ಅನುಭವವನ್ನ ಹೊಂದಿರತಕ್ಕಂಥವ್ರು ಸಂತೋಷ್ ಲಾಡ್ ಅವರು. ಜೊತೆಗೆ ಎಲ್ಲರೊಂದಿಗೂ ಕೂಡ ಒಂದು ಒಳ್ಳೆಯ ಉತ್ತಮ ಸಂಬಂಧವನ್ನು ನಿಭಾಯಿಸಿಕೊಂಡು ಇವತ್ತಿಗೂ ಕೂಡ ಹೋಗ್ತಾ ಇದಾರ. ಇದು ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೋ. ಕಾಂಗ್ರೆಸ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಏನಿದಾರಲ್ಲ ಅವರ ಉತ್ತರಾಧಿಕಾರಿಯಾಗಿ ಗುರುತಿಸಿಕೊಳ್ಳಿಕ್ಕೆ ಒಳ್ಳೆಯ ರೀತಿಯ ಸಾಧ್ಯತೆ ಮತ್ತು ಅಂಶ ಆಗಿ ಕಾಣಿಸ್ಕೊಳ್ತದ. ಇವರು ಉತ್ತಮ ವಾಗ್ಮಿ ಅಂದೆ ನಾನು ಆಗ್ಲೇ, ಒಳ್ಳೆಯ ಮಾತುಗಾರಿಕೆಯನ್ನು ಹೊಂದಿರತಕ್ಕಂಥವ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಒಳ್ಳೆಯ ಒಡನಾಟವನ್ನು ಹೊಂದಿರತಕ್ಕಂಥವ್ರು ಸಂತೋಷ್ ಲಾಡ್ ಅವರು. ಹಾಗಾದ್ರೆ ಇವರ ಮೈನಸ್ ಪಾಯಿಂಟ್ಗಳೇನು? ಮೈನಸ್ ಪಾಯಿಂಟ್ಗಳು, ಇವರು ಪ್ರಭಾವಿ ಸಮುದಾಯದ ಹಿನ್ನೆಲೆಯನ್ನ ಹೊಂದಿಲ್ಲ. ಇಲ್ಲಿ ರಾಜಕಾರಣದಲ್ಲಿ ಕೆಲವೊಮ್ಮೆ ಸಮುದಾಯಗಳು ಕೂಡ ಅವಶ್ಯ ಬೀಳ್ತಾವು. ಆದ್ರೆ ಇಲ್ಲಿ ಸಂತೋಷ್ ಲಾಡ್ ಅವರಿಗೆ ತುಂಬಾನೇ ದೊಡ್ಡ ಸಮುದಾಯದ, ಪ್ರಭಾವಿ ಸಮುದಾಯದ ಹಿನ್ನೆಲೆ ಇರದೇ ಇರೋದ್ರಿಂದ ಇದವರಿಗೆ ಮೈನಸ್ ಪಾಯಿಂಟ್ ಆಗ್ಲಿಕ್ಕೆ ಸಾಧ್ಯತೆ ಐತಿ. ಆ ನಂತರ ಅಹಿಂದ ವರ್ಗ ಇವರನ್ನ ಒಪ್ಪುವುದು ಕೂಡ ಕಷ್ಟ ಸಾಧ್ಯ.
ಅಹಿಂದ ಒಂದು ವರ್ಗ ಏನಿದೆ ಅಲ್ಲ, ಆ ವರ್ಗ ಸಂತೋಷ್ ಲಾಡ್ ಅವರನ್ನು ಒಪ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯ. ಈಗ ಯಾವ ರೀತಿಯಾಗಿಪ್ಪ ಅಂದ್ರೆ ಇಲ್ಲಿ ರಾಜ್ಯದ ರಾಜಕಾರಣದಲ್ಲಿ ತುಂಬಾನೇ ಸಂಚಲನಗಳು ಮೂಡ್ತಾನೆ ಇದಾವೆ, ಬೇರೆ ಬೇರೆ ವಿಷಯಗಳು ಮುನ್ನೆಲೆಗೆ ಬರ್ತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವ್ ಏನ್ ಕೊಟ್ವಲ್ಲ, ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ನಾಯಕತ್ವ ನಿಭಾಯಿಸ್ತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅಂದ್ರೆ ಅವರನ್ನು ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಕೆಲವೊಂದಿಷ್ಟು 3 ಹೆಸರುಗಳು ನಾವು ಪ್ರಸ್ತಾಪ ಮಾಡಿವಿ. ಇವ್ರನ್ನು ಹೊರತುಪಡಿಸಿ ಮತ್ತಷ್ಟು ಹೆಸರುಗಳು ಕೂಡ ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾದ್ರೆ ಮುಂದೆ ಏನೆಲ್ಲ ಬೆಳವಣಿಗೆಗಳು ಇವತ್ತಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಆಗಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ ಮುಂದೆ ತರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಜರ್ನಲಿಸ್ಟ್ ಹನುಮಂತ ಐಹೊಳೆ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.